ನಮಸ್ಕಾರ ವೀಕ್ಷಕರೇ, ಇವತ್ತು ನಾನು ಮಾಡ್ತಾ ಇರೋದು ಸಂಕ್ರಾಂತಿ ಸ್ಪೆಷಲ್ ಶೇಂಗಾದ ಹೋಳಿಗೆ. ಇದಕ್ಕೆ ಮೊದಲು ಎಳ್ಳನ್ನು ಚೆನ್ನಾಗಿ ಹುರ್ಕೊಳ್ಳೋಣ. ಬನ್ನಿ. ಎಳ್ಳನ್ನು ಚೆನ್ನಾಗಿ ಹುರ್ಕೊಂಡು ಕೆಂಪಾಗಬೇಕು, ಚಟಪಟ ಅನ್ನಬೇಕು, ಆ ಥರ ಹುರ್ಕೋಬೇಕು. ಈಗ ನೋಡಿ, ಚಟಪಟ ಅಂತ ಅಂದಿದ್ದು ತುಂಬ ಚೆನ್ನಾಗಿ ಹುರಿದಿದ್ದೇವೆ ನೋಡಿ. ಈಗ ಇವನ್ನ ತಕ್ಕೊಂಡು ಎಳ್ಳನ್ನು ತಕ್ಕೊಂಡು ಇದಕ್ಕೆ ಶೇಂಗಾವನ್ನು ಹಾಕಿ ಈಗ ಶೇಂಗಾನ ಚೆನ್ನಾಗಿ ಹುರ್ಕೊಳ್ಳೋಣ. ಬನ್ನಿ. ಶೇಂಗಾನ ಹುರಿತಾ ಇದೆ ನೋಡಿ. ಚೆನ್ನಾಗಿ ಸಿಪ್ಪೆಯನ್ನು ಕೆಂಪಾಗೋ ತನಕ ಹುರಿದ್ರೆ ಹೋಳಿಗೆ ಟೇಸ್ಟ್ ಚೆನ್ನಾಗಿರ್ತದೆ. ಈಗ ನೋಡಿ, ಕೈ ಬಿಡ್ಲಾರ್ದಂಗೆ ಹಿಂಗೆ ತಿರುಗಾಡ್ಕೊತಿದ್ರೆ ಶೇಂಗಾ ಚೆಂದ ಇರ್ತವೆ. ಇಲ್ಲಾಂದ್ರೆ ಹೊತ್ತಿದ್ರೆ ಹೋಳಿಗೆ ಟೇಸ್ಟ್ ಚೆಂದ ಬರೋಲ್ಲ. ಈ ಥರ ಕೈ ಬಿಡ್ಲಾರ್ದಂಗೆ ಹುರ್ಕೋಬೇಕು. ನೋಡಿ, ಕಂಪದು ಇನ್ನೂ ಹುರ್ಕೋಬೇಕು. ಇನ್ನೂ ಚೆನ್ನಾಗಿ ಹುರಿದ್ರೆ ಚೆನ್ನಾಗಿ ಇನ್ನೊಂದು ಸ್ವಲ್ಪ ಹುರಿಬೇಕು. ಈಗ ನೋಡಿ, ಶೇಂಗಾ ಈ ಥರ ಚೆಂದ ಹುರಿದಿದ್ದಾವೆ. ಈಗ ಯಾವ ಕರ್ರಗಿದ್ರೂ ಈಗ ನಾ ಹಿಂಗೆ ಸೊಪ್ಪಿ ತೆಗೆದ್ರೆ ಒಳಗೆ ಕೆಂಪಾಗಿರ್ತವೆ ನೋಡ್ರಿ. ಈ ಥರ ಕಾಣಬೇಕು ಅಂದ್ರೆ ಹೋಳಿಗೆ ಚೆಂದ ಆಗ್ತದೆ. ಈಗ ಗ್ಯಾಸ್ ಬಂದ್ ಮಾಡೋಣ. ಇವು ಶೇಂಗಾನ ತಣ್ಣಗಾಲಕ್ಕೆ ಬಿಡಂಬ್ರಿ. ತಣ್ಣಗಾಗ ನಾನು ಸೊಪ್ಪಿ ತೆಗೆದು ಕೇರ್ಬೇಕ್ರಿ. ನೋಡ್ರಿ, ಶೇಂಗಾ ತಣ್ಣಗಾಗಿದ್ದಾವೆ. ಈಗ ಈ ಥರ ಕೈಯಿಂದ ತಿಕ್ಕೋಣ. ಈ ಥರ ಕೈಯಿಂದ ತಿಕ್ಕಿದ್ರೆ ಸೊಪ್ಪಿ ಎಲ್ಲ ಬಿಟ್ಟು ಚೆನ್ನಾಗಿ ತಿಕ್ಕಿ ಕೇರ್ಬೇಕ್ರಿ. ಆವಾಗ ಸೊಪ್ಪು ಎಲ್ಲ ಹೋಗಿ ಶೇಂಗಾಕಾಯಿ ಚೆಂದಾಗಿರ್ತಾವೆ. ಆವಾಗ ಮಿಕ್ಸರ್ಗೆ ಹಾಕೋದು. ನೋಡಿ, ಎಲ್ಲ ತಿಕ್ಕೊಂಡು ಕೇರ್ಕೊಂಡ್ಬರ್ಕೊಂಡು ಚೆಂದೆಲ್ಲ ಸೊಪ್ಪಿ ಇಟ್ಟಾವ ನೋಡಿ. ಈಗ ನೋಡಿ, ಚೆಂದ ತಿಕ್ಕಿದ್ವಿ. ಈಗೆಲ್ಲ ಸೊಪ್ಪಿದಾಗ್ಯವ್ರಿ. ಈ ಸದ ಕೇರ್ತೀವಿ ನೋಡ್ರಿ. ನೋಡಿರಿ, ಈ ಥರ ಕೇರಿದ ಮೇಲೆ ಈ ಸೊಪ್ಪಿ ಹೋಗಿ ಈ ಥರ ಆಗಿದ್ದಾವೆ. ಇವನ್ನೆಲ್ಲ ಕರಗನು ಇಂಥವೆಲ್ಲ ತೆಗಿಬೇಕ್ರಿ. ಇವನು ಎಷ್ಟು ಚೆಂದ ಕಾಣತ್ತಾವ ನೋಡ್ರಿ. ಹೀಗೆಲ್ಲ ಸೊಪ್ಪಿ ತೆಗೆದು ಮಾಡಿದ್ರೆ ಹೋಳಿಗೆ ಕಲರ್ ಚೆಂದ ಆಗ್ತಾವ್ರಿ. ಈಗ ನೋಡಿ, ಎಲ್ಲ ಸೊಪ್ಪಿ ತೆಗೆದು ಎಲ್ಲ ಇದು ಮಾಡಿದ್ದೀನಿ. ಈಗ ಬೆಲ್ಲ ಶೇಂಗಾ ಕೂಡಿಸಿ ಮಿಕ್ಸರ್ಗೆ ಹಾಕೋಣ. ಈಗ ನೋಡಿರಿ, ಇವೆಲ್ಲ ಸಿಪ್ಪೆ ತೆಗೆದು ಇಟ್ಕೊಂಡೇನ್ರಿ. ಈಗ ಇದನ್ನು ಮಿಕ್ಸಿ ಜಾರಿಗೆ ಹಾಕ್ತೀನಿ ರೀ. ಇದಕ್ಕೆ ಒಂದು ಅಳತೆ ಮಾಡ್ಕೋಬೇಕು ರೀ. ಒಂದು ಗ್ಲಾಸ್ ಶೇಂಗಾಕ್ಕೆ ಅರ್ಧ ಗ್ಲಾಸ್ ಬೆಲ್ಲ ಹಾಕ್ಬೇಕು ರೀ. ಈಗ ನಾ ಇದು ತೊಗೊಂಡಿನಿ ಅಳತೆಗೆ. ಇದರಲ್ಲಿ ಒಂದು ಗ್ಲಾಸ್ ಶೇಂಗಾ ಹಾಕ್ತೀನಿ ರೀ, ಅರ್ಧ ಗ್ಲಾಸ್ ಬೆಲ್ಲ ಹಾಕ್ತೀನಿ ರೀ. ಹೋಳಿಗೆ ಪರ್ಫೆಕ್ಟ್ ರುಚಿ ಬರ್ತದೆ ರೀ. ಈಗ ನೋಡಿರಿ, ಇದು ಒಂದು ಗ್ಲಾಸ್ ತೊಗೊಂಡಿನಿ ರೀ. ಇದನ್ನು ಮಿಕ್ಸಿ ಜಾರಿಗೆ ಹಾಕ್ತೀನಿ ರೀ.
ಈಗ ಇದನ್ನು ಮಿಕ್ಸರ್ಗೆ ಹಾಕೊಂಡು ಬರ್ತೀನಿ ರೀ. ಈಗ ನೋಡ್ರಿ ಇದನ್ನು ಮಿಕ್ಸರ್ಗೆ ಹಾಕೊಂಡ್ಬಂದ್ರೆ ಈಗ ಇದಕ್ಕೆ ಅರ್ಧ ಗ್ಲಾಸ್ ಬೆಲ್ಲ ಹಾಕ್ತೇನೆ ನೋಡ್ರಿ. ಈ ಥರ ಬೆಲ್ಲನ ಜಜ್ಜಿ ಪುಡಿ ಮಾಡಿ ಇಟ್ಕೊಂಡೇನ್ರಿ. ಈಗ ಇದನ್ನು ಗ್ಲಾಸಿಗೆ ಹಾಕ್ತೇನೆ ನೋಡ್ರಿ. ನೋಡ್ರಿ ಅರ್ಧ ಗ್ಲಾಸ್ ಐತ್ರಿ. ಈಗ ಇದನ್ನು ಇದಕ್ಕೆ ಹಾಕ್ತೀನಿ ನೋಡ್ರಿ ಮಿಕ್ಸಿ ಜಾರಿಗೆ. ಇದನ್ನು ಮಿಕ್ಸರ್ಗೆ ಹಾಕೊಂಡ್ಬರ್ತೇನೆ ರೀ. ಈಗ ನೋಡ್ರಿ ಇದನ್ನು ಇಲ್ಲಿ ಹಾಕೋತೀನಿ ನೋಡ್ರಿ. ಈಗ ನೋಡ್ರಿ ಈ ಥರ ಆಗ್ಯದ್ರಿ. ಇದೇ ಥರ ಇನ್ನೆಲ್ಲ ಉಳ್ದಿದ್ದು ಶೇಂಗಾ ಬೆಲ್ಲನೆಲ್ಲ ಮಿಕ್ಸರ್ಗೆ ಹಾಕೊಂಡ್ಬರ್ತೀನಿ ರೀ. ಕರೆಕ್ಟ್ ಅಳತೆ ಮಾಡಿ ನಾವು ಅಳತೆ ಮಾಡ್ಲಾರೆ ಹಾಕಿದೆವು ಅಂದ್ರೆ ಹೋಳ್ಗೆ ಸಪ್ಪಗರೆ ಆಗ್ತಾವ್ರಿ, ರುಚಿಯರೇ ಆಗ್ತಾವ್ರಿ. ಈ ಥರ ಅಳತೆ ಮಾಡಿ ಹಾಕೋದ್ರಿಂದ ಹೋಳ್ಗೆ ಚಂದ ಆಗ್ತಾವ್ರಿ. ಈ ಉಳ್ಕಿದೆಲ್ಲ ಹಾಕೊಂಡ್ಬರ್ತೇನೆ ರೀ. ನೋಡಿರಿ ಎಲ್ಲ ಹಾಕೊಂಡ್ಬಂದಿದ್ರೆ ಈ ಥರ ಆಗ್ಯದ್ರಿ. ಈಗ ಎಳ್ಳು ಮಿಕ್ಸರ್ಗೆ ಹಾಕೊಂಡ್ಬರ್ರಿ. ಈಗ ನೋಡಿರಿ ಎಳ್ಳು ಮಿಕ್ಸರ್ಗೆ ಹಾಕೊಂಡ್ಬಂದೇನಿ ರೀ. ಅದನ್ನು ಎಳ್ಳು ಬೆಲ್ಲನೂ ಅದನ್ನು ಹಂಗೆ ರೀ. 1 ಗ್ಲಾಸ್ ಬೆಲ್ಲ, 1 ಗ್ಲಾಸ್ ಶೇಂಗಾ ರೀ, ಅರ್ಧ ಗ್ಲಾಸ್ ಬೆಲ್ಲ ಇದನ್ನು ಮಿಕ್ಸರ್ಗೆ ಹಾಕೊಂಡ್ಬಂದೇನಿ ರೀ. ಇದಕ್ಕೆ ಹಾಕ್ತೇನೆ ನೋಡ್ರಿ. ಇದು ಎಳ್ಳು ಬೆಲ್ಲ ನಾನು ವಿಡಿಯೋ ಮಾಡೋದು ನಾನು ಸ್ವಲ್ಪ ಇದು ಆಗಲಿಲ್ಲ ರೀ. ಹಾಗೆ ಒಮ್ಮೆ ಮಿಕ್ಸರ್ಗೆ ಹಾಕಿದ್ಮೇಲೆ ನೆನಪೈತೆ ರೀ. ಹೀಗಾಗಿ ಎಳ್ಳು ಬೆಲ್ಲ ಮಿಕ್ಸರ್ಗೆ ಹಾಕಿ ಹಾಕಿನ್ರಿ. ಅದ್ರಾಗ ಇನ್ನೊಂದು ಸ್ವಲ್ಪ ಎಳ್ಳನ್ನು ನಾನು ಹಾಗೆ ಹಾಕ್ತೇನೆ ರೀ. ಯಾಕಂದ್ರೆ ಹೋಳಿಗೆಯಾಗ ಹಾಗೆ ಸಿಕ್ಕರೆ ಚಂದ ಇರ್ತಾವ್ರಿ ಬಾಯಾಗ. ಹೀಗಾಗಿ ಸ್ವಲ್ಪ ಎಳ್ಳನ್ನು ಹಾಗೆ ಹಾಕಿ ಕಲಿಸ್ತೀನಿ ರೀ. ನಾನು ಹೋಳಿಗೆ ಚಂದ ಆಗ್ತಾವ್ರಿ. ಈಗ ಇದನ್ನು ಎಲ್ಲ ಚಂದ ಕಲಿಸ್ರಿ. ಸ್ವಲ್ಪ ನೀರು ಹಾಕಿ ಕಲಿಸ್ಬೇಕ್ರಿ ಅದು. ಈಗ ನೋಡಿರಿ ಇದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿ ಹಾಕೋತಾ ಇದ್ದೀನಿ ರೀ. ಏಲಕ್ಕಿ ಪುಡಿ ಹಾಕೊಂಡು ಕಲಿಸ್ತಾ ಇದ್ದೀನಿ ರೀ. ಈಗ ನೋಡಿರಿ ಇದಕ್ಕೆ ನೀರು ಹಾಕ್ಕೊಂಡು ಕಲಿಸ್ತೇನೆ ರೀ. ನೀರು ಸ್ವಲ್ಪ ಸ್ವಲ್ಪ ಹಾಕೋಬೇಕ್ರಿ. ಯಾಕಂದ್ರೆ ಒಮ್ಮೆ ಜಾಸ್ತಿ ಹಾಕಿದ್ರೆ ಆಳಸಾಗ್ಬಿಡ್ತದೆ ರೀ ಭಾಳ. ಸ್ವಲ್ಪ ಹಾಕ್ಕೊಂಡು ಕಲಿಸ್ಕೋಬೇಕ್ರಿ. ಈ ಥರ ನೋಡಿರಿ ನಾವು ಸ್ವಲ್ಪ ನೀರು ಹಾಕಿದ್ರೂ ಇದು ಆಗ್ಬಿಡ್ತದೆ ರೀ, ಆಳಸಾಗ್ಬಿಡ್ತದೆ ರೀ. ಅದು ಹಿಂಗಾಗಿ ನೀರು ನೋಡ್ಕೊಂಡು ಹಾಕ್ಬೇಕ್ರಿ. ಅಷ್ಟು ನೀರು ಹಾಕಿನಂದ್ರೆ ಅಷ್ಟು ಎಲ್ಲ ಕಲಿತು ನೋಡ್ರಿ. ಇನ್ನೊಂದು ಸ್ವಲ್ಪ ಹಾಕಿಬಿಡ್ತೇನೆ ರೀ. ಈಗ ಪೂರ್ತಿ ಚೆಂದ ಕಲಿಸ್ತೇನೆ ನೋಡ್ರಿ. ಈಗ ನೋಡ್ರಿ ಎಲ್ಲ ಕಲಿಸೇನ್ರಿ. ಹಿಂಗಾಗ್ಯದ್ರಿ. ಈಗ ಇದನ್ನು 1 ತಾಸು ಇಟ್ಟು ಆಮೇಲೆ ಹೋಳಿಗೆ ಮಾಡೋದ್ರಿ ಚಂದ ಆಗ್ತದೆ ರೀ. ಈಗ ಹಿಟ್ಟು ನಾದ್ಕೊಂಡ್ರಿ. ಅದಕ್ಕೆ ಮೈದಾ ಹಿಟ್ಟು ತೊಗೊಂಡೇನಿ ರೀ. ಈಗ ಇದಕ್ಕೊಂದು ಸ್ವಲ್ಪ ಉಪ್ಪು ಹಾಕ್ಕೋತೀನಿ ರೀ. ಈಗ ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೋತೀನಿ ನೋಡ್ರಿ. ಈಗ ಚೆನ್ನಾಗಿ ಕಲಿಸ್ಬೇಕ್ರಿ. ಈಗ ಕಲಿಸ್ತೀನಿ ರೀ. ಇನ್ನು ಈಗ ನೀರು ಹಾಕಿ ಕಲಿಸ್ಕೊತೀನಿ ರೀ. ಈಗ ನೋಡಿರಿ ನೀರು ಹಾಕ್ಕೋತೀನಿ ರೀ. ಚೆಂದಾಗಿ ಗಟ್ಟಿಯಾಗಿ ಕಲಿಸ್ಬೇಕ್ರಿ. ಇದು ಚೆಂದ ಗಟ್ಟಿ ಕಲಿಸಿದ್ರೆ ಹೋಳಿಗೆ ಚೆಂದ ಬರ್ತಾವೆ ರೀ. ಈಗ ನಾನು ಚೆಂದ ಕಲಿಸ್ಕೊತೀನಿ ರೀ. ಈಗ ನೋಡಿರಿ ಇದು ಹಿಟ್ಟು ಪೂರ್ತಿ ನಾದೀನಿ ರೀ. ಈಗ ಇದನ್ನೊಂದು ಅರ್ಧ ಗಂಟೆ ಬಿಡೋಣ ರೀ. ಅರ್ಧ ಗಂಟೆ ನೆನೆದ್ರೆ ಹೋಳಿಗೆ ಚೆಂದ ಆಗ್ತಾವೆ ರೀ. ಈಗ ನೋಡಿರಿ ಅರ್ಧ ತಾಸು ಮುಚ್ಚಿಡ್ತೀನಿ ರೀ. ಇದನ್ನು ಮುಚ್ಚಿಡ್ತೀನಿ ನೋಡಿರಿ. ಅರ್ಧ ತಾಸು ಹೋಳಿಗೆ ಮಾಡ್ತೀನಿ ರೀ. ಈಗ ಹೋಳಿಗೆ ಮಾಡೋಣ ರೀ. ನೋಡಿ ಚೆಂದಾಗಿ ಆಗೈತೆ. ಇವನ್ನ ಈಗ ಈ ಥರ ಉಂಡೆಗಳನ್ನು ಮಾಡಿ ಇಟ್ಕೊಳ್ಳೋಣ ರೀ. ಈ ಥರ ಉಂಡೆ ಮಾಡಿ ಇಟ್ಕೊಂಡೆ ಅಂದ್ರೆ ಹೋಳಿಗೆ ಮಾಡ್ಲಿಕ್ಕೆ ಬಡ ಬರ್ತದೆ ರೀ.
ಈ ಥರ ಮಾಡಿ ಇಟ್ಕೊಳಿದ್ರಿ. ಈಗ ನೋಡಿರಿ ಈ ಥರ ಎಲ್ಲ ಉಂಡೆ ಮಾಡಿ ಇಟ್ಕೊಂಡೇನ್ರಿ. ಈಗ ಒಂದೊಂದು ತೊಗೊಂಡು ಲಟ್ಸೋಣ್ರಿ. ಈಗ ನೋಡಿರಿ ಹಿಟ್ಟನ್ನು ಚಂದ ನೆಂದದ್ರೆ ಈಗ ಈ ಹಿಟ್ಟನ್ನು ಚಿಕ್ಕ ಚಿಕ್ಕ ಉಳಿ ಮಾಡಿಕೊಂಡು ಶೇಂಗಾದ ಉಂಡೆ ಇಟ್ಕೊಂಡು ಯಾರ ತುಂಬ್ಕೊಂಡ್ರಿ. ಈ ಥರ ಮಾಡ್ಕೊಂಡು ಇದ್ರಾಗ ಹುಳಿ ತುಂಬ್ಕೊತೀನಿ ನೋಡ್ರಿ. ಈ ಥರ ಇಟ್ಕೊಂಡ್ರಿ ತುಂಬ್ಕೊಳ್ಳೋದ್ರಿ ಹುಳಿ. ಈಗ ನಾನು ಹುಳಿ ತುಂಬ್ಕೊಂಡು ತೋರಿಸ್ತೇನೆ ರೀ ನಿಮಗೆ. ನೋಡಿರಿ ಈ ಥರ ಇದೆ. ಇನ್ನೊಂದು ಸ್ವಲ್ಪ ತುಂಬ್ಕೊತೀನಿ ರೀ. ಈಗ ನೋಡಿರಿ ಹುಳಿ ತುಂಬ್ಕೊಂಡೇನಿ ರೀ. ಈಗ ಲಟ್ಟಿಸ್ತೇನೆ ನೋಡಿರಿ. ಈಗ ತೆವಿ ಇಟ್ಕೊಂಡೇನಿ ನೋಡಿರಿ. ದೋಸೆ ತೆವಿ ಇಟ್ಕೊಂಡೇನಿ ರೀ. ಇದ್ರಾಗ ಹೋಳಿಗೆ ಮಾಡಿದ್ರೆ ಹೊಟ್ಟೆ ಹೊತ್ತಲ್ಲ ರೀ. ಅದಕ್ಕೆ ದೋಸೆ ತೆವಿ ಮ್ಯಾಗ ಮಾಡ್ತೇನೆ ರೀ ನಾನು. ಈ ಹಿಟ್ಟನ್ನು ಈ ಸ್ವಲ್ಪ ಲಟ್ಟಿಸ್ತೇನೆ ನೋಡಿರಿ. ಇದನ್ನು ಈಗ ಲಟ್ಟಿಸ್ತೇನೆ ರೀ. ನೋಡಿರಿ ಈ ಥರ ಲಟ್ಸಕತ್ತೇನೆ ರೀ. ನೋಡಿರಿ ಈಗ ಈ ಥರ ಲಟ್ಸೇನಿ ರೀ. ಈಗ ಇದನ್ನು ಬೇಯಿಸ್ಕೊತೇನೆ ನೋಡಿರಿ. ಈಗ ಇದನ್ನು ಇಲ್ಲಿ ಒಲೆ ಮೇಲೆ ಹಾಕ್ತೇನೆ ನೋಡಿರಿ. ಹಂಚಿಗೆ ಹಾಕ್ತೇನೆ ರೀ. ಈಗ ಇದನ್ನು ಬೇಯಿಸ್ಕೊತೇನೆ ನೋಡಿರಿ. ಈಗ ಇದನ್ನು ತಿರುಗಿ ಹಾಕ್ತೀನಿ ನೋಡಿರಿ. ನೋಡಿರಿ ಎಷ್ಟು ಚಂದ ಬಂದ ಹೋಳಿಗೆ. ಈಗ ಇದನ್ನು ಮತ್ತೆ ಹೊಳಿಸಿ ಹಾಕ್ತೀನಿ ನೋಡಿರಿ. ಮಸ್ತಾಗಿದೆ ಹೋಳಿಗೆ. ಈಗ ಇದನ್ನು ತೆಗಿತೀವಿ ನೋಡಿರಿ ಎಷ್ಟು ಚಂದ ಬಂದದ ಹೋಳಿಗೆ. ಇದೇ ಥರ ಎಲ್ಲ ಹೋಳಿಗೆನೂ ಮಾಡ್ಕೊತೀನಿ ರೀ. ಇದೇ ಥರ ಮತ್ತೊಂದು ತೊಗೊಂಡು ನೋಡಿರಿ. ಈಗ ಇದನ್ನು ಲಟ್ಟಿಸ್ತೇನೆ ನೋಡಿರಿ. ಈಗ ಇದನ್ನು ಲಟ್ಟಿಸ್ತೇನೆ ರೀ. ಲಟ್ಟಿಸಿ ನೋಡಿರಿ. ಈಗ ಹಂಚಿನಾಗ ಹಾಕ್ತೇನೆ ನೋಡಿರಿ. ಮತ್ತು ಇದನ್ನು ಬೇಯಿಸ್ಕೊತೇನೆ ನೋಡಿರಿ. ಈಗ ತಿರುಗಿ ಹಾಕ್ತೇನೆ ನೋಡಿರಿ. ನೋಡಿರಿ ಎಷ್ಟು ಚಂದ ಬಂದವ್ರಿ ಹೋಳಿಗೆ. ಮತ್ತು ಹೊಳಿಸಿ ಹಾಕ್ತೇನೆ. ಈ ಥರ ಸಂಕ್ರಾಂತಿ ಹೋಳಿಗೆ ಮಾಡಿದ್ರೆ ಮನೆ ಮಂದಿ ಎಲ್ಲ ಇಷ್ಟಪಟ್ಟು ತಿಂತಾರೆ ರೀ. ಭಾರಿ ಚಂದ ಆಗ್ತಾವ್ರಿ ಹೋಳಿಗೆ. ಹಾಕ್ತೇನೆ ನೋಡಿರಿ. ಈ ಥರ ಹಾಕ್ತೇನೆ ನೋಡಿರಿ. ನೋಡ್ರಿ ಒಂದಷ್ಟು ದಂಡಿ ಬಂದಿಲ್ಲ, ಏನೂ ಇಲ್ಲ. ಎಷ್ಟು ಚಂದ ಬಂದವು ನೋಡಿರಿ ಹೋಳಿಗೆ. ಈ ಥರ ಎಲ್ಲ ಮಾಡ್ಕೊತೀನಿ. ಈಗ ನೋಡಿರಿ ಎಲ್ಲ ಹೋಳಿಗೆಯನ್ನು ಮಾಡಿದ್ದೇನೆ. ನೋಡಿರಿ ಎಷ್ಟು ಚೆನ್ನಾಗಿ ಬಂದಿದೆ ಹೋಳಿಗೆ. ನೋಡಿರಿ ಹೋಳಿಗೆ ಎಷ್ಟು ಚೆನ್ನಾಗಿದೆ. ನೋಡಿ ಈ ಥರನ ಹೋಳಿಗೆ ತುಪ್ಪನ ನಾವೆಲ್ಲರೂ ಸವಿಯೋಣ. ನೋಡಿ ಈ ಥರ ಹೋಳಿಗೆ ಮಾಡಿದ್ದೀನಿ. ನೀವು ಈ ಥರ ಶೇಂಗಾದ ಹೋಳಿಗೆನ ಹಬ್ಬದ ದಿನ ಮಾಡಿ ಎಲ್ಲರೂ ಕೂತು ಸಂಕ್ರಾಂತಿ ಹಬ್ಬವನ್ನು ಎಂಜಾಯ್ ಮಾಡಿ ಬನ್ನಿ. ನಿಮಗೆಲ್ಲರಿಗೂ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು. ನಮಸ್ಕಾರ.